ನಾನು ನನ್ನ ಕನಸು. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ವಿಧಾನಸೌಧದ ಮುಂದೆ ನೋಡ್ತಾ ಇದ್ದೀರಲ್ಲ, ಇವರೆಲ್ಲನೂ ಎಕ್ಸಾಮ್ ಬರೆಯೋಕೆ ಬಂದಿರೋದು ಬೆಂಗಳೂರಿಗೆ. PC ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಫ್ರೆಂಡ್ಸ್ ಬರೆಯೋಕ್ಕೆ. ನಂದಷ್ಟೇ ಬೆಂಗಳೂರಿಗೆ ಬಿದ್ದಿದ್ದೇನೋ ಅಂದ್ಕೊಂಡಿದ್ದೆ, ಬಟ್ ಜಾಸ್ತಿ ಸ್ಟೂಡೆಂಟ್ಸ್ದು ಬೆಂಗಳೂರಿಗೆ ಬಂದಿದೆ. ಬಸ್ ತುಂಬಾ ರಶ್ಶು. ನಾನು ಬುಕ್ ಮಾಡ್ಕೊಂಡು ಬಂದೆ. ಒಂದು ವೇಳೆ KSRTC ಬಸ್ಸಿಗೆ ಬಂದಿದ್ದರೆ ತೊಂದರೆ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. ಇವಾಗ ನಾನು ಬೆಂಗಳೂರು ಬಂದು ರೀಚ್ ಆಗಿದ್ದೀನಿ. ನಮ್ಮ ಜೀಜು ಇವಾಗ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ನಮ್ಮ ಸಿಸ್ಟರ್ ಮಗಳು ಫ್ರೆಂಡ್ಸ್ ಅವಳು. ಆರಾಮದಿಲ್ಲ? ಆರಾಮದಿ? ಈಗ ಹೋಗ್ತೇನೆ ಸಾಲಿಗೆ? ಇಲ್ಲ, ಇವತ್ತು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್. ಹೌದಲ್ಲ? ಇವಾಗ ನಮ್ಮ ಸಿಸ್ಟರು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು, 9 ಗಂಟೆಗೆ ಸ್ಕೂಲಿತ್ತು. ಹಾಗಾಗಿ ಅವಳು ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಹಾಗಾಗಿ ಟೈಮ್ ಆಯಿತು ಅಂತ ಹೋಗ್ತಾ ಇದ್ದಾಳೆ. ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇಲ್ಲ ಅವಳು. ಇವತ್ತೇನೋ ಫ್ರೆಂಡ್ಶಿಪ್ ಡೇದು ಸೆಲೆಬ್ರೇಷನ್ ಇದೆ ಅಂತೆ ಸ್ಕೂಲಲ್ಲಿ, ಹಾಗಾಗಿ ಹೋಗ್ತಾ ಇದ್ದಾಳೆ. ಬೇಗ ಬರ್ತೀನಿ, ನೀನು ಟಿಫನ್ ಮಾಡಿಕೊಂಡು ಸ್ನಾನ ಗೀನ ಮಾಡ್ಕೊಂಡು ರೆಡಿ ಆಗು ಅಂತ ಹೇಳಿದ್ಲು. ಸರಿ ಅಂತ ಕಳಿಸ್ತಾ ಇದ್ದೀನಿ ಅವಳಿಗೆ. ಬಾಯ್ 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 ಬಾಯ್. ಜಲ್ದಿ ಬಾ ಫ್ರೆಂಡ್ಸ್. ನಮ್ಮ ಸಿಸ್ಟರ್ ಹೋದ್ಲು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್. ಬ್ರಷ್ ಅದರಲ್ಲೇ ಇದೆ ನೋಡಿ. ಇದನ್ನ ಹೆಂಗೆ ಬ್ರಷ್ ತೆಗಿಯೋದು ಕೊಡು. ಅಯ್ಯಯ್ಯ, ನೀನು ಕೊಟ್ಟಲೇ ಇಲ್ಲಲ್ಲ. ನೀ ಇದನ್ನ ಹಿಡ್ಕ ಚಟ್ನಿ ಹಿಂಗೆ ಸರಿ. ಊರಿಂದ ಸ್ವೀಟ್ ತೊಗೊಂಡ್ಬಂದಿದ್ದೆ ಫ್ರೆಂಡ್ಸ್ ನಮ್ಮ ಸಿಸ್ಟರ್ಗೆ. ಮೈಸೂರು ಪಾಕು, ನಮ್ಮ ಊರಲ್ಲಿ ಮಾಡೋ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಸ್ವೀಟ್ ತೊಗೊಂಡು ಬಂದಿದ್ದೆ. ಅವಳಿದ್ದಾಗ ಕೊಡೋಕೆ ನೆನಪಾಗಲಿಲ್ಲ. ಇವಾಗ ಬ್ಯಾಗ್ ತಗೋಯುವಾಗ ನೋಡಿದ್ವಿ. ಬಾ ಚೋಟು, ನಾಷ್ಟ ಮಾಡೋಣ. ನಂಗೆ ಹಾಕ್ಕೊಡ್ತೀಯ? ಬಾ ಮತ್ತು ನಂಗೆ ಹಾಕ್ಕೊಡು ಬಾ ಫ್ರೆಂಡ್ಸ್. ಇವಾಗ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ತಾಯಿದ್ದೀನಿ. ನಾಷ್ಟಕ್ಕೆ ಇಡ್ಲಿ ಮಾಡಿದ್ದಾಳೆ. ಅಷ್ಟು ಬೇಗನೆ ಎದ್ದು ಇಡ್ಲಿ ಮಾಡಿಕೊಂಡು ತಾನು ತಿನ್ಕೊಂಡು ಹೋಗಿದ್ದಾಳೆ. ನೀನು ತಿನ್ನು ಅಂತ ಹೇಳಿದ್ಲು. ಹಾಗಾಗಿ ಇವಾಗ ನಾನು ಟಿಫನ್ ಮಾಡಿದೆ. ಇವಾಗ ಫುಲ್ಲು ಫ್ರೆಶ್ ಆಗಬೇಕು ಫ್ರೆಂಡ್ಸ್, ಸ್ನಾನ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದರೆ ಓದೋಕ್ಕಲ್ಲ ಏನಕ್ಕೂ ಮೂಡ್ ಬರಲ್ಲ. ಹಾಗಾಗಿ ಫುಲ್ಲು ಜರ್ನಿ ಮಾಡಿ ಟಯರ್ಡ್ ಆಗಿರುತ್ತಲ್ಲ, ಬಿಸಿ ಬಿಸಿ ನೀರು ಸ್ನಾನ ಮಾಡ್ತೀನಿ. ಬಟ್ಟೆ ಜಾಸ್ತಿ ತೊಗೊಂಡು ಬಂದೇ ಇಲ್ಲ ನಾನು. ಅವಳ ಬಟ್ಟೆನೇ ಹಾಕ್ಕೋತೀನಿ. ನಾನು ಬಂದರೆ, ಇಲ್ಲಿ ಬಂದರೆ ಜಾಸ್ತಿ ಬಟ್ಟೆ ತೊಗೊಂಬರಲ್ಲ ಫ್ರೆಂಡ್ಸ್. ಅವಳದೇ ಇರ್ತವಲ್ಲ, ಅವನೇ ಹಾಕ್ಕೊಂಡು ಇಲ್ಲೇ ಇಟ್ಟು ಹೋಗಿಬಿಡ್ತೀನಿ. ಅವಳು ಸಹ ಹಾಗೆ. ನಮ್ಮ ಊರಿಗೆ ಬಂದರೆ ಅವಳು ಜಾಸ್ತಿ ಬಟ್ಟೆ ತೊಗೊಬರಲ್ಲ. ನನ್ನ ಬಟ್ಟೆನೇ ಹಾಕ್ಕೊಂಡು, ಯಾಕಂದ್ರೆ ನನ್ನ ಬಟ್ಟೆನೇ ಇರ್ತಾವಂತಂದು ಆಕೆನೂ ಜಾಸ್ತಿ ತೊಗೊಂಬರಲ್ಲ ಫ್ರೆಂಡ್ಸ್. ಸ್ವಲ್ಪ ನನ್ನ ಬಟ್ಟೆ ಅವಳಿಗೆ ಸ್ವಲ್ಪ ಟೈಟ್ ಆಗುತ್ತೆ, ಅವಳ ಬಟ್ಟೆ ಸ್ವಲ್ಪ ನನಗೆ ಲೂಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ಹಾಗಾಗಿ ಅವಳ ಬಟ್ಟೆ ಕರೆಕ್ಟ್ ಆಗ್ತಾ ಇದೆ. ಇವಾಗಂತೂ ಫ್ರೆಂಡ್ಸ್ ಕೂತಲ್ಲೇ ಕೂತ್ಕೊಂಡು ಓದೋದು ಅಷ್ಟೇ ಆಗ್ತಾಯಿದೆ. ಏನು ನಾನು ಸ್ವಲ್ಪ ಸೂರ್ಯ ನಮಸ್ಕಾರ ಆದರೂ ಮಾಡ್ತಿದ್ದೆ, ದಿನಕ್ಕೆ 10 ಆದರೂ. ಇವಾಗ ಅದನ್ನು ಬಿಟ್ಟಿದ್ದೀನಿ. ವಾಕಿಂಗು ಯಾವಾಗರೊಮ್ಮೆ ಹೋಗ್ತೀನಿ, ಆ ರೀತಿ ಆಗ್ತಾಯಿದೆ. ಹೋಗೋಕ್ಕೆ ಆಗ್ತಾಯಿಲ್ಲ. ಊಟ ಮಾಡ್ತೀನಿ, ಅಲ್ಲೇ ಕೂತ್ಕೊಂಡು ಓದೋದು. ನಾಷ್ಟ ಮಾಡ್ತೀವಿ, ಅಲ್ಲೇ ಕೂತ್ಕೊಂಡು ಓದೋದು. ಊಟ ಮಾಡಿದ ತಕ್ಷಣವೇ ಕುಂತಲ್ಲೇ ಕೂತ್ಕೊಂಡು ಓದ್ತೀವಲ್ಲ ಫ್ರೆಂಡ್ಸ್. ಹಾಗಾಗಿ ಏನೋ ಸ್ವಲ್ಪ ದಪ್ಪ ಆಗ್ತಾಯಿದ್ದೇನೆ ಅನ್ನಿಸ್ತಾ ಇದೆ. ಇವಾಗ ನಾನೇನು ಬಂದಿದ್ದೀನಲ್ಲ, ಅವಳು ನನ್ನನ್ನು ಬಿಟ್ಟರೆ ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ನನ್ನ ಹಿಂದೆ, ನನ್ನ ಸುತ್ತಮುತ್ತನೇ ತಿರುಗ್ತಾ ಇರ್ತಾಳೆ. ಇವಾಗ ನನ್ನ ಜೊತೆನೇ ಸ್ನಾನ ಮಾಡಿದ್ಲು, ರೆಡಿ ಆದಳು. ಓಕೆ ಫ್ರೆಂಡ್ಸ್, ಇವಾಗ ನಾನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನಾಳೆನೇ ಎಕ್ಸಾಮ್ ಇದೆ ಅಲ್ಲ, ಸ್ವಲ್ಪ ಏನಾದರೂ ಇವಾಗ ಇಷ್ಟು ದಿನ ಓದಿದ್ದು ನಾನು ಗ್ರೂಪ್ ಡಿಗೆ ಪ್ರಿಪೇರ್ ಆಗಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ನಾನು PCಗೆ ಪ್ರಿಪೇರ್ ಆಗಿಲ್ಲ. ಯಾಕಂದರೆ ನಾನು ಸೈನ್ಸು, ಮೆಂಟಲ್ ಎಬಿಲಿಟಿಯಲ್ಲಿ ರೀಸನಿಂಗು, ಮ್ಯಾಥ್ಸು, ಆಮೇಲೆ ಇನ್ನೂ ಒಂದು ಸಬ್ಜೆಕ್ಟು ಕರೆಂಟ್ ಅಫೇರ್ಸು, ಈ 4 ಸಬ್ಜೆಕ್ಟನ್ನು ಜಾಸ್ತಿ ಓದ್ಕೊಂಡಿದ್ದೀನಿ. ಹಾಗಾಗಿ PCಗೆ ನಾನು ಜಾಸ್ತಿ ಮಹತ್ವ ಕೊಟ್ಟು ಓದೇ ಇಲ್ಲ. ಅದಕ್ಕೆ ಇವತ್ತೊಂದು ದಿನ ಎಲ್ಲ ಸಬ್ಜೆಕ್ಟ್ಗಳನ್ನು ರಿವಿಷನ್ ಮಾಡ್ಕೋಬೇಕು. ಅಂದರೆ ನಾನೇನು ಎಲ್ಲ ಪುಸ್ತಕನೂ ಹೊತ್ಕೊಂಡು ಬರೋಕ್ಕಾಗಲ್ಲಲ್ಲ ಫ್ರೆಂಡ್ಸ್. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಅಷ್ಟು ಪುಸ್ತಕ ತೊಗೊಂಡು ಬರೋಕ್ಕಾಗಲ್ಲಲ್ಲ. ಹಾಗಾಗಿ ಇದು ಗ್ರೂಪ್ ಡಿ ಏನು ಪುಸ್ತಕ ಇದೆಯಲ್ಲ, ಅದೇ ಪುಸ್ತಕದಲ್ಲಿ ಎಲ್ಲ ಸಬ್ಜೆಕ್ಟ್ದು ಇದು ಇದ್ದಾವೆ.
ರಿಪೀಟ್ ಎಲ್ಲ ಸಬ್ಜೆಕ್ಟ್ನೂ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ಏನು ಇತಿಹಾಸ ಆಗಿರ್ಬೋದು, ಭೂಗೋಳ ಮತ್ತು ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಸಾಮಾನ್ಯ ಜ್ಞಾನ, ಈ 4 ಸಬ್ಜೆಕ್ಟ್ಗಳನ್ನು ಇಲ್ಲಿ ಶಾರ್ಟ್ಕಟ್ಟಾಗಿ ಡೀಟೇಲ್ ಆಗಿಯೇ ಅಂದರೆ ಎಲ್ಲನೂ ಕವರ್ ಆಗಿದೆ, ಬಟ್ ಶಾರ್ಟ್ಕಟ್ಟಲ್ಲಿ ಇದೆ. ಹಾಗಾಗಿ ರಿವಿಷನ್ ಆಗುತ್ತೆ ಅಂತ ನಾನು ಇದನ್ನೇ ಕಂಪ್ಲೀಟಾಗಿ ಓದ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ನಾನು ಸ್ವಲ್ಪ ನೋಟ್ಸ್ ತೊಗೊಂಡು ಬಂದಿದ್ದೆ. ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಇಂಪಾರ್ಟೆಂಟ್ಸು, ಸ್ಕ್ವಯರ್ ರೂಟ್ಸು, ಕ್ಯೂಬ್ಸು, ಸೈನ್ಸ್ದು ಫಾರ್ಮುಲಾಸ್ಗಳು, ಸ್ವಲ್ಪ ನೋಟ್ಸ್ ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ಸನ್ನು ಮಾಡಿಟ್ಕೊಂಡಿದ್ದೀನಿ. ಅದನ್ನು ಮತ್ತೆ ರಿವಿಷನ್ ಮಾಡೋದ್ರಿಂದ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಒಂದಿಷ್ಟನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಮತ್ತು ನಂದು ಈ ಕರೆಂಟ್ ಅಫೇರ್ಸ್ ಎಲ್ಲ ಸೈನ್ಸು ಮತ್ತು ಕರೆಂಟ್ ಅಫೇರ್ಸು ಇದರಲ್ಲೇ ಇರೋದು. ಇದರಲ್ಲಿ ಸೈನ್ಸ್ದು ನೋಟ್ಸು ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ಇಷ್ಟು ತೊಗೊಂಡು ಬಂದಿದ್ದೀನಿ. ಇದರ ಮೇಲೆ ಇವತ್ತು ನಾಳೆ ಎಕ್ಸಾಮ್ ಮ್ಯಾನೇಜ್ ಮಾಡಬೇಕು. ನೋಡೋಣ ಫ್ರೆಂಡ್ಸ್, ಎಕ್ಸಾಮ್ ಹೇಗಾಗುತ್ತೋ ಅಂತ ನಂಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡಬೇಕು. ಮೊದಲು ನನ್ನ ದೇವರನ್ನು ನಮಸ್ಕಾರ ಮಾಡೋಣ. ನಮ್ಮ ಹೆತ್ತ ತಂದೆ ತಾಯಿಗಳೇ ನಮ್ಮ ಫಸ್ಟ್ ದೇವರಲ್ವಾ ಫ್ರೆಂಡ್ಸ್, ಅವರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡೋಣ. ಚೋಟ, ನೀನು ಅಭ್ಯಾಸ ಮಾಡ್ತಿ? ಏನಾಯ್ತು ನಿಂದು ಅಭ್ಯಾಸ ಇವತ್ತು? ಮ್ಯಾಥ್ಸಾ? ಸರಿ ಮಾಡ್ಬಾ, ನಾನು ಅಭ್ಯಾಸ ಮಾಡ್ತೀನಾ? ಇದರಲ್ಲಿ ಫೋಟೋ ಇಡೋದಲ್ಲ, ಇವೇನು ಗೊಂಬೆ ಇಟ್ಟಿರಿ? ಇದರಲ್ಲಿ ನಿಂದು ಅಕ್ಕಂದು ಫೋಟೋ ಇಡಬೇಕಿದೆ ಅಲ್ಲ, ಇದರಲ್ಲಿ ಫೋಟೋ ಇಡಬೇಕು. ಇದನ್ನೇನು ಮುರಿದೇನೆ ಇಲ್ಲಿ? ಮತ್ತಿದು ಇಲ್ಲಲ್ಲ ಕಡ್ಡಿ, ಮತ್ತು ಇದರಲ್ಲಿ ನಿಂದು ಮತ್ತು ಅಕ್ಕಂದು ಫೋಟೋ ಇಡಬೇಕಿಲ್ಲ? ಏನು ಯಾವಾಗ ಇಡ್ತಿ? ಸರಿ, ಇದರಲ್ಲಿ ಕುತ್ಕೊಂಡು ಇವಾಗ ಸ್ಟಡಿ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನಮ್ಮ ಸಿಸ್ಟರು ಕ್ಲಾಸ್ ತಗೋತಾಳೆ, ಆನ್ಲೈನ್ ಕ್ಲಾಸಸ್ಸು. ಇವಾಗ ಟೈಮು 10 ಗಂಟೆ ಆಗಿದೆ. ನಾನು ಭಾರತದ ಇತಿಹಾಸವನ್ನು ಕ್ವಿಕ್ ರಿವಿಷನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಸಿಂಧು ನಾಗರಿಕತೆ, ಆಮೇಲೆ ವೇದಕಾಲ, ಆಮೇಲೆ ಜೈನ ಧರ್ಮ, ಬೌದ್ಧ ಧರ್ಮ, ಆಮೇಲೆ ಮತ್ತು ಮೌರ್ಯ ಸಾಮ್ರಾಜ್ಯ, ಕುಶಾಣರು, ಗುಪ್ತರು, ವರ್ಧನರು, ಶಾತವಾಹನರು, ಪಲ್ಲವರು, ಆಮೇಲೆ ಕದಂಬರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರು, ಮೊಘಲರು, ಸೂರ್ಮನೆತನ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಮರಾಠರು, ಧಾರ್ಮಿಕ ಚಳುವಳಿ, ಆಧುನಿಕ ಭಾರತ ಇತಿಹಾಸ, ಈ ಎಲ್ಲ ಟಾಪಿಕ್ಗಳನ್ನು ಕ್ವಿಕ್ ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ. ಏನಿದು? ಹೈಲೈಟರ್. ಇದು ಅಂತ ಹೈಲೈಟರ್ ತೆಗೆದು ತೋರಿಸು. ಕೈ ಕಡೆ ಹೈಲೈಟ್ರನಾ ಇದು? ನೋಡೋಣ. ಅಯ್ಯ ಹೌದಲ್ಲ, ಬೇರೆ ಕಲರ್ ಇಲ್ಲನ? ಇದೊಂದ ಕಲರ್ ಐತೆ, ಯೂಸ್ ಮಾಡಲಾ? ನೋಡಿ ಫ್ರೆಂಡ್ಸ್, ನಿಮ್ಮ ಸೋನು ಕೊಟ್ಟಿದ್ದಾಳೆ. ಯಾವ ಥರ ಇದೆ ನೋಡಿ ಹೈಲೈಟರ್ಸ್. ಅವಳಿಗೆ ಬೇಗನೆ ಬಂದ ತಕ್ಷಣ ಹೇಳಿದೆ ಫ್ರೆಂಡ್ಸ್, ಬೇಗ ರೆಡಿ ಆಗು, ನಾನು ಅಭ್ಯಾಸ ಮಾಡ್ಕೊಂಡು ಕುಂದಿರ್ತೀನಿ, ನಿನ್ನ ಜೊತೆ ಆಟ ಆಡೋಕ್ಕೆ ಬಂದಿಲ್ಲ, ನಾನು ಅಭ್ಯಾಸ ಮಾಡ್ತೀನಿ, ನೀನು ಸಹ ಅಭ್ಯಾಸ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಅವಳು ಸಹ ಸ್ನಾನ ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಇದ್ದಾಳೆ. ನಾನಿವಾಗ ಸ್ಟಡಿ ಮಾಡ್ತಾ ಇದ್ದೀನಲ್ಲ, ಇವ್ರದ್ದು ಕೇರ್ ನೋಡಬೇಕು. ತೊಗೊಂಬಂದು ಕೊಡ್ತಾ ಇದ್ದಾರೆ. ಕೋಲ್ಡ್ ಕಾಫಿ ಅಂತೆ, ಚಾಕ್ಲೇಟ್ ಕೋಲ್ಡ್ ಕಾಫಿ ಅಂತೆ, ನಾರ್ಮಲ್ ಕೋಲ್ಡ್ ಕಾಫಿ ಅಂತೆ, ಕುಡಿ ಅಂತ ತಂದು ಕೊಡ್ತಾ ಇದ್ದಾರೆ. ಫುಲ್ಲು ಕೇರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಉಪ್ಪನಾಗಲ್ಲ ತೊಂಬೆನ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಚೋಟು ನನಗೆ ಕೋಲ್ಡ್ ಕಾಫಿ ತಂದು ಕೊಟ್ಟಿದ್ದಾಳೆ. ಕೋಲ್ಡ್ ಕಾಫಿ ಇದೆ.
ಫ್ರೆಂಡ್ಸ್, ಟೈಮ್ ಬಂದು 12:30 ಆಯಿತು. ನಾನು 10 ಗಂಟೆಗೇ ಇಷ್ಟು ಸ್ಟಾರ್ಟ್ ಮಾಡಿದ್ದೆ ಕ್ವಿಕ್ ರಿವಿಷನ್ಗೋಸ್ಕರ. ಇವಾಗ 12:30 ಆಯಿತು, ಅದು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ಇದು ಐತಲ್ಲ ಚೋಟುದ ಫಸ್ಟ್ ಇಯರ್ ಬರ್ಡೇಗೆ ನಾನೇ ಗಿಫ್ಟ್ ಕೊಟ್ಟಿದ್ದಿದ್ದು. ಸರಿ ಫ್ರೆಂಡ್ಸ್, ನಂದಿದು ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಗೆ ನಾನಿವಾಗ ಭೂಗೋಳಶಾಸ್ತ್ರ ಓದ್ಕೋಬೇಕು. ಇದನ್ನು ಸಹ ಕ್ವಿಕ್ ರಿವಿಷನ್. ಬನ್ನಿ ಫ್ರೆಂಡ್ಸ್, ರಿವಿಷನ್ ಮಾಡೋಣ, ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಫ್ರೆಂಡ್ಸ್, ಯಾರ್ಯಾರ್ದು PC ಎಕ್ಸಾಮು ಬೆಂಗಳೂರಿಗೆ ಬಂದಿದೆ, ಯಾರ್ಯಾರು ಬೆಂಗಳೂರಿಗೆ ಬಂದು ಈ ಎಕ್ಸಾಮನ್ನು ಬರಿತಾ ಇದ್ದೀರಾ ಅವರೆಲ್ಲರೂ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ನಿಮ್ಮದು ಯಾವ ಪ್ಲೇಸಲ್ಲಿ, ಯಾವ ಏರಿಯಾದಲ್ಲಿ ಬಂದಿದೆ ಅಂತ. ಫ್ರೆಂಡ್ಸ್, ಇವಾಗ ಓದ್ಕೊ ಅಂತ ಕುಂತೀನಿ. ಇದನ್ನು ತಂದು ಕೊಟ್ಟಿದ್ದಾಳೆ. ಇವಾಗ ಇದನ್ನು ತಿನ್ನಬೇಕಂತೆ. ಎಷ್ಟು ಕೇರ್ ಮಾಡ್ತಿದ್ದಾಳೆ ನಮ್ಮ ಚೋಟು ಅಲ್ಲ ಫ್ರೆಂಡ್ಸ್. ಟೈಮ 1:30, 12:30 ಕುಂತಿದ್ದೆ, 1:30 ಆಯಿತು. ಇನ್ನು ಜಿಯೋಗ್ರಫಿ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇದೆ. ಇವಾಗ ಊಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಊಟ ಮಾಡಿ ಮತ್ತೆ ಬಂದು ಸ್ಟಡಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಊಟ ಮಾಡೋಣ. ಬಾ ಏನು ಮಾಡಿದ್ದಾಳೆ ಊಟಕ್ಕೆ ನೋಡೋಣ. ಬನ್ನಿ ಬಾ ಸೋನೋ ಬಾ. ವಾವ್, ಪನೀರ್. ಇದೇನು ರೈಸ್. ಇದೇನು ಯಾವುದನ್ನ ಇದನ್ನು. ವಾವ್, ಜೀರಾ ರೈಸ್. ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಜೀರಾ ರೈಸು, ಪನೀರ್ ಗ್ರೇವಿ. ಫ್ರೆಂಡ್ಸ್, ಇವಾಗ ಊಟ ಆಯಿತು. ಇವಾಗ ಕೆಳಗಡೆ ಹೋಗೋಣ ಸ್ವಲ್ಪ ಹೊತ್ತು ಅಂತಿದ್ದಾಳೆ. ಹಾಗೆ ಸ್ವಲ್ಪ ಕೆಳಗಡೆ ಹೋಗ್ತಾ ಇದ್ದೀವಿ. ಅಡ್ಡಾಡ್ಕೊಂಡು ಬರ್ತೀವಿ. ಅಡ್ಡಾಡ್ಕೊಂಡು ಬಂದು ಮತ್ತೆ ಸ್ಟಡಿ ಕಂಟಿನ್ಯೂ ಮಾಡಿ. ಲಿಫ್ಟ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನು. Hello guys, welcome back to my YouTube channel. ಕರೆಕ್ಟ್, ಇದು ಹೊತ್ತು ಬೇಗ Hello class. ಹೆಲೋ ಗರ್ಲ್ಸ್ ಅಲ್ಲ. ಹಾಯ್ ಫ್ರೆಂಡ್ಸ್. Welcome back to my YouTube ಚಾನಲ್. ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ನಾಗ ಹೋಗೋಣ, ಆಟ ಆಡೋಣ. ಬನ್ನಿ. ನಿನಗೆ ಬ್ಲಾಗ್ ನಡೆಸ್ಬೇಡ, ಸುಮ್ಮನೆ ಆಟ ಆಡು. ಏನು ಆಡ್ತಿದ್ದೀನಿ? ಸ್ವಿಂಗ್ ಆಟ ಆಡ್ತಿದ್ದೀನಿ. ನೀವು ತೋಟ ಇದು ನಿಮ್ದು ಪಾರ್ಕಾ? ಚೆನ್ನಾಗಿದೆ. ಎಷ್ಟೇ ಕ್ಲಾಸ್ ಹೇಳು? ಫಸ್ಟ್ ಸ್ಟ್ಯಾಂಡರ್ಡು. ಯಾವ ಸ್ಕೂಲು? ಸೆಂಟ್ ಜೇವಿಯರ್ಸ್. ಮತ್ತೆ ನಿನ್ನ ನೇಮ್ ಏನು ಹೇಳು? ಬೀಳ್ತೀಯಾ? ನಿನ್ನ ನೇಮ್ ಹೇಳು. ಮನಸ್ವಿ. ಬಾ ಇಲ್ಲಿ ಹೋಗಿ ಆಟ ಆಡೋ. ಬೇಗ ಬಾರು. Come here, boy. Come here. What is your name? Vihan. Kannada not coming? No. ಕನ್ನಡ ಯಾವ ಕನ್ನಡ ಒಳಗೆ ಮಾತಾಡು. ನಿನ್ನ ಹೆಸರೇನು? ತಮಿಳ್. ಅಂದ ಕನ್ನಡ ಒಳಗೆ ಮಾತಾಡು.
No. ಕನ್ನಡ ಬರಲ್ಲ. No. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಇದ್ಕೊಂಡೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು, ತುಂಬಾ ಬೇಜಾರ ನನಗೆ. ಇವೆಲ್ಲ ಮಕ್ಕಳು ಇಂಗ್ಲೀಷ್ನಲ್ಲೇ ಮಾತಾಡೋದು. ಇವಳು ಅಷ್ಟೇ ಇಂಗ್ಲೀಷ್ನಲ್ಲೇ ಹೊಡಿತಾಳೆ. ಬಟ್ ಆಕೆ ಕನ್ನಡ ಬರುತ್ತೆ, ಕನ್ನಡ ಮಾತಾಡ್ತಾಳೆ. ಬಟ್ ಇವಕ್ಕೆ ಯಾವ ಕನ್ನಡನೇ ಬರಲ್ಲ. ಕನ್ನಡ ಬಂದ್ರೂ ಸಹ ಬರಲ್ಲ, ಐ ಡೋಂಟ್ ನೋ ಅಂತ ಹೇಳ್ತಾವು. ಸಿಟ್ಟ ಬರುತ್ತೆ ಫ್ರೆಂಡ್ಸ್ ನನಗಂತರ. ನಾನು ಮೊದಲೇ ಕನ್ನಡ ಟೀಚರ್ ಗೊತ್ತಲ್ವಾ, ಅದಕ್ಕೆ. ನೋಡಿ ಫ್ರೆಂಡ್ಸ್, ನನ್ನ ಬೆಳಗ್ಗೆ ಬಿಟ್ಟು ಹೋದವಳು ಈಗ ಬರ್ತಾವಳೆ. ಏನೇನೇನೋ ಇಷ್ಟು ಲೇಟಾಗಿ ಬಂದುಬಿಟ್ರೆ. ಇದೇನು ಬ್ಯಾಚ್ ಹಾಕೊಂಡಿದೀಯಾ? ಇದು ಇವತ್ತು ಕೊಟ್ಟರು. ಬಾಯಿಲೆ ನೋಡೋಣ ಏನಿದು. ಇಂಡಿಪೆಂಡೆನ್ಸ್ ಮಿಸ್ ಮೀನಿಂಗ್ಫುಲ್. ಮಿಸ್ ಮೀನಿಂಗ್ಫುಲ್ಲಾ? ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ ಕಣೆ. ಮುಗಿತಾ ಸ್ಕೂಲು? ಏನೇನು ತೊಗೊಂಡ್ಬಂದು ತಿನ್ನಕ್ಕೆ? ಒಚ್ಚಾಗೈತಾ? ಏನು ವಾವ್, ಏನಿದು? ಬೆಸ್ಟ್ ಟೀಚರ್ ಅವಾರ್ಡ್ ಆಫ್ ದ ಮಂತ್. ನೋಡಿ ಫ್ರೆಂಡ್ಸ್, ನಮ್ಮ ಸಿಸ್ಟರು ಬೆಸ್ಟ್ ಟೀಚರ್ ಅವಾರ್ಡ್ ತೊಗೊಂಡು ಬಂದಿದ್ದಾಳೆ ಮನೆಗೆ. ಪವಿತ್ರ ವಿರುಡ್ ಇವಳೇ ನೋಡಿ ನಮ್ಮ ಸಿಸ್ಟರ್. ಕ್ಲೋಸಪ್ಪಲ್ಲಿ ನೋಡಿ. ಫ್ರೆಂಡ್ಶಿಪ್ ಡೇಕ ಗಿಫ್ಟ್ಸಾ ಟೀಚರ್ಸ್ ಎಲ್ಲ? ನೀ ಅವ್ರಿಗೆ ಕೊಡೋದು, ಅವರೆಲ್ಲ ನಿಮಗೆ ಕೊಡೋದು. ಹೌದಾ? ನೀ ಏನು ತೊಗೊಂಡೋಗಿದ್ದೆ? ಪ್ಲೇಟಾ? ಇದು ಒಬ್ರು ಕೊಟ್ರನ? ಇವತ್ತನ ಫ್ರೆಂಡ್ಶಿಪ್ ಡೇ? ಸಂಡೇ, ನಾಳೆಗೆ. ನಾಳೆ ಐತಿ, ಇವತ್ತ ಮಾಡ್ಬಿಟ್ಟಾರ ಏನ? ಒಂದು ಗಿಫ್ಟು ಒಳಗಡೆ ಇದೆ. ತೆಗಿ ಚೋಟೋ ನೀನು. ಒಂದು ಗಿಫ್ಟ್ ಇದೊಬ್ರು ಕೊಟ್ಟಾರ? ಚಿಕ್ಕ ಚಿಕ್ಕ ಕೊಟ್ಟಿರ್ತಾರ. ಅದೊಂದು ಬಾಕ್ಸ್ ಬಿಡಿ ಇರ್ಲಿ, ಇದ್ರಾಗ ಹಾಕು. ಅದ್ರಾಗ ಅವ್ರ ಒಬ್ಬರ ಕೊಟ್ಟಿದ್ದಾನೆ. ಇದು ಕ್ಲಿಪ್ ಹಾಕಿ ಅಂದ್ಬಿಟ್ಟೆ ಅಂತ. ಇದನ್ನ ಕೊಟ್ಟಾರ ಚಿಕ್ಕದು ಪ್ಯಾಕೆಟ್. ಏನು ಗಿಫ್ಟ್ ಬಿದ್ದಿಟ್ಟು? 10 ರೂಪಾಯಿಗೆ ಒಂದರು ಗಿಫ್ಟ್. ಇಷ್ಟೇ ಕೊಟ್ರನ? ಇದೊಂದು ಗೊಂಬಿ ಕೊಟ್ರನ? ಸುಮ್ ತಮಗೇನು ತಿಳಿತಾ ಆ ಥರದ್ದು ಅಂತ ಬಂದು ಕೊಟ್ಟ. ಮಿನಿ ಬುಕ್, ಪೆನ್ನ, ಕ್ಲಿಪ್. ಫ್ರೆಂಡ್ಸ್, ನಾಳೆ ಎಕ್ಸಾಮು ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಹೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.